सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಇಲ್ಲಿ 3 ಗ್ರೂಪ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ಮೊದಲನೇದು ಆಂಜನೇಯ ಮೊದಲನೇ ಗ್ರೂಪಿಗೆ ಕಾರ್ಡ್ ಕೊಡುತ್ತದೆ. ಎರಡನೇ ಗ್ರೂಪು ಇದು ಎರಡನೇ ಗ್ರೂಪು ಆಂಜನೇಯ. ಮೂರನೇ ಗ್ರೂಪಿಗೆ ಟ್ರಸ್ಟ್ ಇನ್ ಡಿವೈನ್. ಕಂಟಿನ್ಯೂಸ್ ಲರ್ನಿಂಗ್, ಕಲಿತಾ ಇರಿ ಅನ್ನುವಂಥದ್ದು ಇದೆ. ತುಂಬಾ ಕಾರ್ಡ್ಸ್ ಬಂದ್ಬಿಟ್ಟಿದೆ, ನೋಡುವ. ಇದು ಮೂರನೇದು, ಇದು ಎರಡನೇದು, ಇದು ಒಂದನೇದು. 1 2 3. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಗೆ ಈ ವಿದ್ಯೆ ಅಥವಾ ಈ ಜ್ಞಾನ ಸಿಕ್ಕಿರೋದು ಏನೋ ಒಂದು ಪರ್ಪಸ್ಸಿಗೋಸ್ಕರ. ಆ ಪರ್ಪಸ್ ಅನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಪಾಸಿಟಿವ್ ನಾಲೆಜ್ ಅನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ಧ್ಯಾನದ ಮುಖೇನ ನಿಮ್ಗೆ ಸಿಗುವಂತ ಸೂಚನೆಗಳು ಇನ್ನೊಬ್ಬರ ಜೀವನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನುವಂಥ ವಿಚಾರಕ್ಕೆ ಇರಬಹುದು. ಸಾಧ್ಯ ಆದ್ರೆ ನಿಮ್ಮ ಪ್ರಾಮಾಣಿಕತೆಗೆ ಒಂದಷ್ಟು ಪರೀಕ್ಷೆಗಳು ಬರುತ್ತೆ, ಹುಷಾರಾಗಿದ್ದು ಅದನ್ನ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ಚಾಲೆಂಜಸ್ ಬರುತ್ತೆ. ಚಾಲೆಂಜಸ್ ಬಂದಾಗ ಸೋಲೊಪ್ಪದಿರ ಧೈರ್ಯವಾಗಿ ಮುನ್ನಡೀರಿ ಅನ್ನುವಂಥದ್ದು ಇದೆ. ಬೆಳೆಯುವಂಥ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಬೆಳೆಯುವಂಥ ಮೈಂಡ್ ಸೆಟ್ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಸೊ ಎಲ್ಲವನ್ನು ಕೂಡ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲವನ್ನು ಕೂಡ ಒಪ್ಕೊಂಡ್ರೆ ಸಾಕಷ್ಟು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಚಾಲೆಂಜಸ್ ಬಂದ್ರು ಒಪ್ಕೊಳ್ಳಿ ಅಥವಾ ಸಮಸ್ಯೆ ಬಂದ್ರು ಒಪ್ಕೊಳ್ಳಿ, ಎಲ್ಲಾನು ಕೂಡ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ಶ್ರಮ ಪಡ್ತಾ ಇರೋರಿಗೆ, ಅಗತ್ಯ ಇರೋರಿಗೆ ಆಹಾರನ ಒದಗಿಸಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರ ಇಲ್ದಿರ ಆಗತ್ತೆ. ಸೊ ಆವಾಗ ಒಂದಷ್ಟು ಆಹಾರನ ಸರಿಯಾದ ರೀತಿಯಲ್ಲಿ ಶೇಖರಿಸಿ ಹಂಚಿ ಡಿಸ್ಟ್ರಿಬ್ಯೂಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನರಿಗೆ ಶತ್ರುಬಾಧೆ ಏನಿದೆ ಅದರಲ್ಲಿ ರಾಮಾಂಜನೇಯರು ನಿಮ್ಮ ಶತ್ರುಗಳನ್ನ ನಾಶ ಮಾಡ್ತಾರೆ ಅನ್ನುವಂಥದ್ದು ಇದೆ. ಒಂದು ಲೀಡರ್ ಕ್ವಾಲಿಟಿ ನಿಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಮುಂದಾಳತ್ವದಲ್ಲಿ ಅನೇಕ ಜನರಿಗೆ ಒಳ್ಳೇದಾಗಬೇಕು, ಆ ಕಾರ್ಯನ ಮುಂದುವರಿಸಿ ಅನ್ನುವಂಥದ್ದು ಇದೆ. ಸತ್ಯನ ಮಾತಾಡಿ, ಸತ್ಯನಷ್ಟೇ ಬರ್ದಿಡಿ, ಸುಳ್ಳುನ್ನೆಲ್ಲ ಬರ್ದಿಡ್ಬೇಡಿ. ಯಾರೋ ಸುಳ್ಳುನ್ನೆಲ್ಲ ಬರ್ದಿಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸುಳ್ಳು ಮಾಹಿತಿ, ತಪ್ಪು ಮಾಹಿತಿನ ಬರ್ದಿಡ್ತಾ ಇದ್ದಾರೆ, ಹಾಗೆ ಮಾಡ್ಬೇಡಿ. ಸತ್ಯದ ಮಾಹಿತಿಗಳನ್ನಷ್ಟೇ ಬರ್ದಿಡಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ಸುಳ್ಳಿನ ಮಾಹಿತಿಗಳು ಏನ್ ಬರ್ದಿಟ್ಟಿದ್ದಾರೆ ಅದು ತಂತಾನೆ ಭಸ್ಮ ಆಗೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರು ಒಂದಷ್ಟು ಜನ ಕ್ರಿಸ್ಟಲ್ ಅನ್ನ ಹಾಕೊಂಡು ಆರೆಂಜ್ ಕಲರ್ ಸಿಂಧೂರನ ಮಂಗಳವಾರದೊತ್ತು ಹಣೆಗೆ ಗಂಟಲಿನ ಭಾಗಕ್ಕೆ ಇಟ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಓಂ ಶ್ರೀ ಹನುಮತೆ ನಮಃ ಅಂತ 21 ಸತಿ ಹೇಳ್ಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ, ಆಶೀರ್ವಾದ ಸಿಗುತ್ತೆ. ಒಳ್ಳೇದಾಗ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಏನೋ ಒಂದು ಪ್ರಯತ್ನನ ಸರಿಯಾದ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನ ಆಗ್ಬೇಕು, ಇನ್ನ ಹೆಚ್ಚಿನ ಸಪೋರ್ಟ್ ಬೇಕು ಅನ್ನುವಂಥದ್ದು ಇದೆ. ಸ್ಟ್ರಾಂಗ್ ಸಪೋರ್ಟ್ ಇಲ್ಲ ಅಂದ್ರೆ ಈ ಕೆಲಸ ಮಾಡಕ್ಕಾಗಲ್ಲ. ಒಬ್ರಿಗೊಬ್ರು ತುಂಬಾ ಸ್ಟ್ರಾಂಗ್ ಆಗಿ ಇರ್ಬೇಕು ಅನ್ನುವಂಥದ್ದು ಇದೆ. ಸೊ ಸ್ಟ್ರಾಂಗ್ ಆಗಿರುವಂಥ ಸಮಸ್ಯೆಗಳನ್ನ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿಗಳೇ ಬಗೆಹರಿಸೋದಕ್ಕೆ ಸಾಧ್ಯ, ಸ್ಟ್ರಾಂಗ್ ಆಗಿ ಅನ್ನುವಂಥದ್ದು ಇದೆ. ಸೊ ಇನ್ನ ಹೆಚ್ಚಿನ ಒಂದು
ಲಿಮಿಟ್ನ ಎಂಡ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ನಿಮ್ಮನ್ನು ನೀವು ಇಷ್ಟೇ ಆಗೋದು ಅಂತ ಲಿಮಿಟಲ್ಲಿ ಇರಬೇಡಿ. ಅನ್ಲಿಮಿಟೆಡ್ ಆಗಿ ನೀವು ಇನ್ನ ಹೆಚ್ಚಿನ ಒಂದಷ್ಟು ಬದಲಾವಣೆನ ಮಾಡಬಹುದು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ವಿಸ್ತಾರ ಮಾಡ್ಕೊಳ್ಳಿ ಅನ್ನುವಂಥ ರೀತಿಲಿ ಇದೆ, ಅಂದ್ರೆ ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ನಿಮ್ಮನ್ನ ಅಂತ. ಸೊ ನಿಮ್ಮ ಫೋಕಸ್ ಏನಿದೆ ನಿಮ್ಮ ಗೋಲ್ ಕಡೆ ಇರ್ಲಿ, ಸಾಕಷ್ಟು ಕ್ಲಾರಿಟಿ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಹೆಚ್ಚು ಕನೆಕ್ಟ್ ಅಲ್ಲಿ ಇರಿ, ಕನೆಕ್ಟ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ನೀವು ಹೆಚ್ಚು ಕನೆಕ್ಷನ್ ಅಲ್ಲಿ ಇದ್ದಷ್ಟು ನಿಮ್ಗೆ ಇನ್ನ ಹೆಚ್ಚಿನ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಧ್ಯ ಆದಷ್ಟು ಧ್ಯಾನ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚಿನ ಒಂದು ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ದಿನಾಗ್ಲೂ ರಾಮನಾಮ ಜಪನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಟ್ರಸ್ಟ್ ಇನ್ ಡಿವೈನಿಟಿ ಅಂತ ಇದೆ. ದೇವ್ರನ್ನ ನಂಬಿ, ದೇವ್ರು ನಿಮ್ಗೆ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ, ಮುಂದಕ್ಕೂ ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ಯಾಷನ್ ಏನಿದೆ, ನಿಮ್ಮ ಕನಸು ಏನಿದೆ, ಅದಕ್ಕೆ ಆಶೀರ್ವಾದ ಇದೆ. ಹಾಗಾಗಿ ಅದ್ರ ತರನೇ ನಿಮ್ಮ ಆಸೆ ಕನಸುಗಳು ಒಳ್ಳೇದಿರೋದ್ರಿಂದ ಅದಕ್ಕೆ ಒಳ್ಳೆ ಆಸೆ ಕನಸುಗಳಿಗೆ ಆಂಜನೇಯ ಗಣೇಶ ಯಾವಾಗ್ಲೂ ರಕ್ಷೆಯಾಗಿ ಇರ್ತಾರೆ, ನಿಮ್ಗೆ ಒಂದೊಳ್ಳೆ ಮಾರ್ಗದರ್ಶನನ ಕೊಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಏನ್ ಇಷ್ಟನೋ, ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡಿ. ನಿಮ್ಗೆ ಎಲ್ಲಿರಕ್ ಇಷ್ಟ ಬರುತ್ತೋ ಹಾಗಿರಿ, ಹೇಗಿರಕ್ ಇಷ್ಟ ಬರುತ್ತೋ ಹಾಗಿರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಲೈಫು, ನಿಮ್ಮ ಜೀವನದಲ್ಲಿ ನಿಮ್ಗೆ ಹೇಗ್ ಬೇಕೋ ಹಾಗೆ ಬದುಕಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಪರಿಪೂರ್ಣವಾಗಿ ಇದೆ, ಹಾಗಾಗಿ ಫುಲ್ ಆಗಿ ಬದುಕಿ ಜೀವನನ ಅನ್ನುವಂಥ ರೀತಿಲಿ ಇದೆ. ಜೊತೆಗೆ ಒಂದಷ್ಟು ಜನರ ಜೀವನ ನಿಮ್ಮಿಂದ ಉದ್ಧಾರ ಆಗಬೇಕು, ಇನ್ನೊಂದಷ್ಟು ಜನರಿಗೆ ಒಳ್ಳೆಯ ಒಳಿತನ ಆಗಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾಣದಂತ ಒಂದಷ್ಟು ಚಾಲೆಂಜಸ್ ಮುಂದಿನ ದಿನಗಳಲ್ಲಿ ದಾರಿ ಕಾಣ್ದಿರ ಹೋಗುತ್ತೆ, ಕಷ್ಟ ಅನ್ಸುತ್ತೆ. ಬಟ್ ಯಾವತ್ತೂ ಹೆದರ್ಬೇಡಿ, ಒಂದೊಳ್ಳೆ ರೀತಿಯಲ್ಲಿ ಬದಲಾವಣೆನ ನೀವು ನೋಡ್ಕೊಳ್ಳೋ. ಸೊ ಚಾಲೆಂಜನ್ನ ಧೈರ್ಯವಾಗಿ ಎದುರಿಸಿ ಸೋಲೊಪ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಇಂಪ್ರೂವ್ ಯುವರ್ ಫೋಕಸ್ ಆಗಿ ಇರಿ, ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಸಣ್ಣ ಸೇವೆ ಕೂಡ ಭಗವಂತ ಗುರುತಿಸ್ತಾನೆ, ನಿಮ್ಮ ಅಳಿಲು ಸೇವೆಯನ್ನು ಕೂಡ ಭಗವಂತ ಗುರುತಿಸ್ತಿದ್ದಾನೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಲೈಫ್ ನಿಮ್ಮನ್ನ ಜಾಸ್ತಿ ಟ್ರಿಗರ್ ಮಾಡ್ತಿದೆ, ಏನೇ ಟ್ರಿಗರ್ ಮಾಡಿದ್ರು ಭಗವಂತನ ಪ್ರತಿಯಾಗಿ ನಿಮ್ಮ ಒಂದು ನಿಷ್ಠೆ ಏನಿದೆ ಅದನ್ನ ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹಾಗೆ ಉಳಿಸ್ಕೊಂಡ್ರೆ ಇನ್ನ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ದಿನಾಗ್ಲೂ ಆಂಜನೇಯನಿಗೆ ಆರತಿ ಮಾಡಿ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಸುಭಿಕ್ಷವಾಗಿರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ.